ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವುದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಡಿರೈವೇಷನ್, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಡಿರೈವೇಷನ್. ಈಗ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಇಟ್ಕೊಳ್ಳೋಣ. ಈ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ನಿಮಗೆ ಬರುವಂತಹ ಕ್ವಶನ್ಸ್ 4 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, 1 ಮಾರ್ಕ್. ಇದರಲ್ಲಿ 8 ಮಾರ್ಕ್ ಬಂದ್ಬಿಟ್ರೆ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಈಗ ಎಷ್ಟೋ ಜನ ಮಕ್ಕಳಿಗೆ ಗ್ರಾಫ್ ಹೇಗೆ ಮಾಡೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ, ಬೇಸಿಕ್ ಪ್ರಾಬ್ಲಮ್ ಇರುತ್ತೆ, ಮಾಡೋಕ್ಕಾಗಲ್ಲ. ಅಂಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಗ್ರಾಫ್ ಹೇಗೆ ಮಾಡೋದು ಅಂತ. ಅದರಲ್ಲೇ ಎಲಿಮಿನೇಷನ್ ಹೇಳ್ಕೊಡ್ತೀನಿ, ಅದರಲ್ಲೇ ಕೋಎಫಿಷಿಯಂಟ್ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ವೆನ್ ಇಟ್ ಕಮ್ಸ್ ಟು ಗ್ರಾಫ್, ಕ್ವಶನ್ ನಂಬರ್ ನೋಡಿ, x + y = 5, 2x - y = 4. ಗ್ರಾಫ್ ಅಲ್ಲಿ ತುಂಬಾ ಈಸಿ ಆಗುವಂತ ಪಾರ್ಟ್ ಇದು. 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೋಡಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡಿ, x ಗೆ 0 ಹಾಕೊಂಡ್ಬಿಡಿ, ನೆಕ್ಸ್ಟ್ y ಗೆ 0 ಹಾಕೊಂಡ್ಬಿಡಿ. ಡಯಾಗ್ನಲಿ ಏನ್ ಮಾಡ್ಬೇಕು, ಆ ಕಡೆ ಈ ಕಡೆ 0 ಹಾಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಏನಿದೆ, ಒಂದ್ಸತಿ x ನ ಮುಚ್ಚಿ, ಒಂದ್ಸತಿ y ನ ಮುಚ್ಚಿ, ಮುಗಿದೋಯ್ತು. x ನ ಮುಚ್ಚಿದ್ರೆ y ಎಷ್ಟು 5 ಬರುತ್ತೆ, y ನ ಮುಚ್ಚಿದ್ರೆ x ಎಷ್ಟು 5 ಬರುತ್ತೆ. ಒಂದ್ಸತಿ ಇದು ಮುಚ್ಚಬೇಕು, ಒಂದ್ಸತಿ ಅದು ಮುಚ್ಚಬೇಕು, ಏನ್ ಕಾಣಿಸುತ್ತೋ ಅದು ಬರೀಬೇಕು ಅಷ್ಟೇ. ಇಲ್ಲಿ ನೋಡಿ, ಒಂದ್ಸತಿ ಏನ್ ಮಾಡಿ, x ನ ಮುಚ್ಚಿ ಇಲ್ಲಿ 0 ಹಾಕೋಬೇಕು, ಇಲ್ಲಿ 0 ಹಾಕೋಬೇಕು. x ನ ಮುಚ್ಚಿ -y = 4 ಬರ್ತಾ ಇದೆ, ಅರ್ಥ ಮಾಡ್ಬೇಕು. -y = 4 ಅಂದ್ರೆ ಅರ್ಥ y ಏನಾಗ್ಬೇಕು, -4 ಆಗ್ಬೇಕು. ಸೇಮ್ ಅದೇ ರೀತಿ ಏನಾಗುತ್ತೆ, ಇಲ್ಲಿ ನೋಡಿ, ಒಂದ್ಸತಿ y ನ ಮುಚ್ಚಿದ್ರೆ ಏನಾಗುತ್ತೆ, ವಿಲ್ ಬಿ ಗೆಟಿಂಗ್ 2x = 4. y ಮುಚ್ಚಿಬಿಟ್ಟೆ 2x = 4 ಬರುತ್ತೆ. ಈಗ x ಏನಾಗಬೇಕು, 4/2, x = 2. ಇಲ್ಲಿ 2 ಹಾಕಿ. ನೆಕ್ಸ್ಟ್ ಏನಿಲ್ಲ, ಸಖತ್ ಸಿಂಪಲ್. 5x ಸೀದಾ ನೋಡಿ ಏನಿದೆ, 5 ಇದೆ. x ಜಾಗದಲ್ಲಿ ಏನಿದೆ, x ಆಕ್ಸಿಸ್ ಇದು, ಇಲ್ಲಿ 5 ರೌಂಡ್ ಆಫ್ ಮಾಡಿ. ನೆಕ್ಸ್ಟ್ y ಜಾಗದಲ್ಲಿ ಏನಿದೆ, 5 ಇದೆ. y ಯಾವುದು, ಇದು ರೌಂಡ್ ಆಫ್. ಇವೆರಡೂ ಏನ್ ಮಾಡಬೇಕು, ನೀವು ಜಾಯಿನ್ ಮಾಡಬೇಕು. ಕಮ್ ಟು ದ ನೆಕ್ಸ್ಟ್ ಪಾರ್ಟ್. x ವ್ಯಾಲ್ಯೂ ನೋಡಿ 2 ಇದೆ, x ವ್ಯಾಲ್ಯೂ 2 ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ y ವ್ಯಾಲ್ಯೂ -4 ಇದೆ, y ವ್ಯಾಲ್ಯೂ ಇಸ್ -4, y ಇದು ಇಲ್ಲಿ ಬರುತ್ತೆ. ಇವೆರಡೂ ನೆಕ್ಸ್ಟ್ ಜಾಯಿನ್ ಮಾಡಿ. ಸೊ ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಇಷ್ಟು ಬರ್ದಿ, ಸ್ಕೇಲ್ ನ ಬರ್ದಿ, ಇದಕ್ಕೆ ಹೆಂಗ್ ಬಂತು ಅಂತ ತೋರಿಸ್ಬಿಟ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಇದು 4 ಮಾರ್ಕ್ಸ್ ಆಲ್ರೆಡಿ ಬಂತು. ಇದು ಬಂದ್ಬಿಟ್ಟು ನಿಮ್ಗೆ 2 ಮಾರ್ಕ್ಸ್. 2 ಮಾರ್ಕ್ಸ್ ಅಲ್ಲಿ ನೋಡಿ ಹೇಗೆ ಬರುತ್ತೆ ಅಂತ, +y -y ಇದೆ, ಇವೆರಡೂ ಆಡ್ ಮಾಡಿದ್ರೆ +y -y ಕ್ಯಾನ್ಸಲ್ ಆಗುತ್ತೆ. 1x 2x ಟೋಟಲ್ 3 ಇದೆ, 3x ಆಯ್ತು, 3x 5 + 4 ಇಟ್ ಈಸ್ 9. x ವಿಲ್ ಬಿ ಈಕ್ವಲ್ ಟು 9/3. x = 3 1 3 3 9, x = 3. x ಸಿಕ್ಕಾಯ್ತು ಸರ್. ಇವಾಗ y ಬೇಕು. y ಗೆ ಏನ್ ಮಾಡ್ತೀರಾ, ಮೇಲ್ಗಡೆ ಈಕ್ವೇಷನ್ ತಗೊಳ್ಳಿ, x + y = 5 ಹಾಕಬೇಕು. x ವ್ಯಾಲ್ಯೂ ಏನ್ ಸಿಕ್ಕಿದೆ, 3 ಸಿಕ್ಕಿದೆ. 3 + y = 5, y = 5 - 3, y = ಏನ್ ಸಿಕ್ಕಿದೆ, 2 ಸಿಗುತ್ತೆ. ವೆರಿ ಈಸಿ ನೋಡಿ. 4 ಮಾರ್ಕ್ ಇಲ್ಲಿ ಬರುತ್ತೆ, 2 ಮಾರ್ಕ್ ಇಲ್ಲಿ ಬರುತ್ತೆ. ಸೊ ಟೋಟಲ್ ಎಷ್ಟು ಮಾರ್ಕ್ ಆಯ್ತು, 6 ಮಾರ್ಕ್ ಆಗೋಯ್ತು. ಇನ್ನು 1 ಮಾರ್ಕ್ಗೆ ಸರ್ ಇದು ಹೆಂಗ್ ಮಾಡೋದು ಅಂತ, ಯಾವ ಲೈನ್ಸ್ ಓದು ಅಂತ ಕೇಳ್ತಾರೆ. ಇಂಟರ್ಸೆಕ್ಟಿಂಗ್, ಕೋಇನ್ಸೈಡಿಂಗ್, ಇಲ್ಲ ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಅಂತ. ನೀವು ಇಷ್ಟೇ ಕಲಿಬೇಕಾಗಿರುತ್ತೆ, ಇಷ್ಟೇ ಕಲ್ಕೋಬೇಕಾಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ ಮಾಡ್ಬೋದು. ಈಗ ನೋಡಿ, x + y = 5 ತಗೋತೀನಿ. ನೆಕ್ಸ್ಟ್ ಇನ್ನೊಂದು 2x - y = 4 ತಗೋತೀನಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಈಗ ಫಸ್ಟ್ ಇವೆರಡು ಚೆಕ್ ಮಾಡಿ, ಸೇಮ್ ಬರುತ್ತಾ ನೋಡಿ, ಆಯ್ತಾ. 1 ಮತ್ತೆ 2, 1/2 ಅಷ್ಟೇ = ಮೇಲ್ಗಡೆ 1 ಇದೆ, ಕೆಳಗಡೆ 2 ಇದೆ, 1/2 = ಇಲ್ಲಿ +1 ಇದೆ, ಇಲ್ಲಿ -1 ಇದೆ. +1 ಇಲ್ಲಿ -1. ಓಕೆ, ಎರಡು ಈಕ್ವಲ್ ಇದೆಯಾ, ಎರಡು ಈಕ್ವಲ್ ಇಲ್ಲ. ಯಾವಾಗ ಎರಡು ಈಕ್ವಲ್ ಇಲ್ಲ ಏನಂತ ಕರಿತೀವಿ, ಇಂಟರ್ಸೆಕ್ಟಿಂಗ್. ಅರ್ಥ ಆಗ್ತಲ್ಲ. ಸೊ A1 A2, B1 B2 ಯಾವಾಗ ಈಕ್ವಲ್ ಇರಲ್ಲ, ವಿ ಕಾಲ್ ಇಟ್ ಆಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ನೆಕ್ಸ್ಟ್ ಕೋಇನ್ಸೈಡ್ ಆದ್ರೆ A ಮತ್ತೆ C ಈಕ್ವಲ್ ಆಗಿರುತ್ತೆ. A ಮತ್ತೆ C ಈಕ್ವಲ್ ಆಗಿಲ್ಲ ಅಂದ್ರೆ ಪ್ಯಾರಲಲ್. ಅರ್ಥ ಮಾಡ್ಕೊಳ್ಳಿ. A ಮತ್ತೆ B ನಾಟ್ ಈಕ್ವಲ್ ಇದ್ರೆ ಇಂಟರ್ಸೆಕ್ಟ್. ಓಕೆ, ಇಫ್ A ಮತ್ತೆ B ಬಿಟ್ಟಾಕಿ, ತಿರುಗಿ B ನಿಮಗೆ ಬರೋದು ಇಲ್ಲ. A ಮತ್ತೆ ನೆಕ್ಸ್ಟ್ C ಈಕ್ವಲ್ ಆಗಿದ್ರೆ ಕೋಇನ್ಸೈಡಿಂಗು. ನೆಕ್ಸ್ಟ್ A ಈಸ್ ನಾಟ್ ಈಕ್ವಲ್ ಟು C ಆದ್ರೆ ಪ್ಯಾರಲಲ್. ಓಕೆ, ಇದಕ್ಕೆ ನೆನ್ಪಿಟ್ಕೋಬೇಕು ಅಂದ್ರೆ I ಇಂಟರ್ಸೆಕ್ಟಿಂಗು. ಹೇಟ್ ಅಂತ ಬಂದ್ರೆ ನಾಟ್ ಈಕ್ವಲ್ ಟು I hate AB, ಮುಗ್ದೈತು. I hate AB ಆಗೋಯ್ತು. ಯಾವುದಕ್ಕೆ, ಇಂಟರ್ಸೆಕ್ಟಿಂಗ್ಗೆ.
ನೆಕ್ಸ್ಟ್ ಕೋಇನ್ಸೈಡಿಂಗ್ಗೆ ACC ಅಂತ ಕರ್ಕೊಳ್ಳಿ. AC ರೂಮು ಅಂತ ಅಂದ್ಕೊಟ್ರೆ ACC ಎಲ್ಲ ಈಕ್ವಲ್ಲು. ಇನ್ನೊಂದಿರೋದು ಯಾವುದು ಪ್ಯಾರಲಲ್. ACC ಈಕ್ವಲ್ ಆದ್ಮೇಲೆ ಇನ್ನೊಂದು ಪ್ಯಾರಲಲ್ ನಾಟ್ ಈಕ್ವಲ್. ಮುಗಿದೇ ಹೋಯ್ತು. ಅದನ್ನ ಮಾಡ್ಬಿಟ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಎಷ್ಟು ಮಾರ್ಕ್ಸ್ ಆಯ್ತು ಈಗ ಟೋಟಲ್? 8 ಮಾರ್ಕ್ ಇಲ್ಲ ಇದು. 8 ಮಾರ್ಕ್ಸ್ ಇಲ್ಲಿ ಸಿಕ್ಕಿ. ನೆಕ್ಸ್ಟ್ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿರುವಂತ ಥಿಯರಮ್ಸ್ ಹೇಳ್ಕೊಟ್ಟಿದ್ದೆ. ಆ ಥಿಯರಮ್ಸ್ ಅಲ್ಲಿ ಒಂದು 3 ಮಾರ್ಕ್ಸ್ ಥಿಯರಮ್, ಇನ್ನೊಂದು 4 ಮಾರ್ಕ್ಸ್ ಥಿಯರಮ್. ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು? 12 + 3 15 ಮಾರ್ಕ್ ಇಲ್ಲೇ ಆಯ್ತು. ಇನ್ನು ಪಾಸ್ ಆಗೋಕೆ ಎಷ್ಟು ಬೇಕು? 13 ಮಾರ್ಕ್. ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಮಕ್ಕಳ AP. ಈಗ ಆಲ್ರೆಡಿ 8 ಮಾರ್ಕ್ಸ್ ಹೆಂಗೆ ಸ್ಕೋರ್ ಮಾಡಬೇಕು ಲೀನಿಯರ್ ಇಕ್ವೇಷನ್ಸ್ ಅಲ್ಲಿ ಅಂತ ಕಲ್ತಿದ್ದೀರಾ. ಈಗ AP ಅಲ್ಲಿ ಏನು ಅಂತಂದ್ರೆ ಒಂದು 4 ಮಾರ್ಕ್ಸ್ ಕ್ವಶನ್ ವರ್ಡ್ ಪ್ರಾಬ್ಲಮ್ ಕಂಪಲ್ಸರಿ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ AN ಇಂದ ಇಲ್ಲ SN ಇಂದ, ಇಲ್ಲ 1 ಮಾರ್ಕ್ ಕ್ವಶನ್ AN ಇಂದ ಕಂಪಲ್ಸರಿ ಕೊಡ್ತಾರೆ. ಅದಾದ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 7 ಮಾರ್ಕ್. ನೀವು ಈ 4 ಮಾರ್ಕ್ಸ್ ವರ್ಡ್ ಪ್ರಾಬ್ಲಮ್ ಪಾಸ್ ಆಗ್ಬೇಕು ಅನ್ಕೊಂಡಿರೋರು ಯೋಚನೆ ಮಾಡಬೇಡಿ. ಈ ಮಿಕ್ಕಿ 2 + 1 3 ಮಾರ್ಕ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ಎಕ್ಸಾಮ್ ಅಲ್ಲೂ ಇದೇ ಟೈಪ್ ಆಫ್ ಕ್ವಶನ್ ಬರುತ್ತೆ, ಇದೇ ಬರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಕ್ವಶನ್ ಮಾಡಿ, ಫೈಂಡ್ ದ ಫಿಫ್ತ್ ಟರ್ಮ್. ಫಿಫ್ತ್ ಟರ್ಮ್ ಹೆಂಗ್ ಕಂಡು ಹಿಡಿಬೇಕು? ಎನ್ ಜಾಗದಲ್ಲಿ 5 ಹಾಕ್ಬೇಕು. ಎಲ್ಲೆಲ್ಲಿ ಏನಿದೆ 5 ಹಾಕೊಂಡು A5 = 3 ಇಂಟು ಎನ್ ಜಾಗದಲ್ಲಿ 5 ಇದೆ +1 ಬ್ರಾಕೆಟ್. ಸೊ ಯಾವಾಗ ಏನ್ ಬರೀತಿರೋ ಬ್ರಾಕೆಟ್ ಹಾಕೊಳ್ಳಿ. 5 3s 15 +1 ಟೋಟಲ್ ಎಷ್ಟು? 16. A5 ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. A7 = 4 × 7 -5. ನೆಕ್ಸ್ಟ್ 7 4s ಎಷ್ಟು? 28. A7 = -5. 28 - 5 ಎಷ್ಟು ಬರುತ್ತೆ? 23. ಆನ್ಸರ್ ಇಷ್ಟು. ಈಗ ನೋಡಿ 4, x, 14 ಆರ್ ಇನ್ AP, ಫೈಂಡ್ x ಅಂತ ಇದೆ. ಈ ರೀತಿ ಬಂದಾಗ x = 4 ಮತ್ತು 14 ಆ್ಯಡ್ ಮಾಡಿ 4 + 14 ಹೋಲ್ ಡಿವೈಡೆಡ್ ಬೈ 2. ಯಾವುದೇ ಕ್ವಶನ್ ಬರಲಿ ಈ ಥರ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. 4 + 14 ಎಷ್ಟು? 18 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 9. ನೆಕ್ಸ್ಟ್ ಬಂದ್ಬಿಟ್ಟು ಇದು 1 ಮಾರ್ಕ್ ಕ್ವಶನ್. 2 ಮಾರ್ಕ್ ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ 10th ಟರ್ಮ್ ಆಫ್ AP. 10th ಟರ್ಮ್ ಅಂದ್ರೆ 8th ಟರ್ಮ್ ಅಂತ ಅರ್ಥ. 8th 10th 8th 15th 20 25 ಇದರ ಎಂತ ಟರ್ಮ್ ಬೇಕಾದ್ರೂ ಕೊಡ್ಲಿ. ಈ ತರ ಟರ್ಮ್ ಕೊಟ್ಟಾಗ ಏನ್ ಮಾಡಬೇಕು? A10 = A + 10 ಇದೆಯಾ, ಒಂದು ನಂಬರ್ ಕಮ್ಮಿ ಮಾಡ್ಕೊಳ್ಳಿ 9D. ಓಕೆನಾ? A11 ಇತ್ತು ಅಂದ್ರೆ A + 10D ಅಂತ ಬರ್ಕೊಳ್ಳಿ. A15 ಇತ್ತು ಅಂದ್ರೆ A + 14D ಅಂತ ಬರ್ಕೊಳ್ಳಿ. A ಎಷ್ಟಿದೆ? ಫಸ್ಟ್ ಟರ್ಮೇ ಬಂದು A, ಇದು A ಪ್ಲಸ್ 9 ಇಂಟು D ಅಂದ್ರೆ ಏನು? ಡಿವೈಡರ್ ಸಬ್ಟ್ರಾಕ್ಷನ್. D = ಫಸ್ಟ್ 7 -2 7 - 2 ಈ ಬೇಸಿಕ್ ಎಲ್ಲರಿಗೂ ಗೊತ್ತಿರುತ್ತೆ 5 ಹಾಕೊಳ್ಳಿ. 2 + 9 5s ಎಷ್ಟು? 5. 9 5s ಬಂದ್ಬಿಟ್ಟು 45. 45 + 2 is 47. ಸೊ A10 ಸಿಕ್ಕಾಯ್ತು. ಇಷ್ಟೇ 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಸಮ್ ಅಂತ ಬಂದ್ಬಿಟ್ಟಿದೆ. ಕನ್ಫ್ಯೂಷನ್ ಆಗೋದು ಇಲ್ಲೂ 10th ಅಂತ ಕೊಟ್ಟಿದ್ದಾರೆ, ಈ 20 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಹೈಲೈಟ್ ಮಾಡ್ಕೊಬೇಕಾಗಿರೋದು ದ ಸಮ್ ಆಫ್ ಫಸ್ಟ್ ಅಂತ. ಈ ಸಮ್ ಆಫ್ ಫಸ್ಟ್ ಅಂತ ಬಂದಿದ ತಕ್ಷಣ ಅರ್ಥ ಮಾಡ್ಕೊಬೇಕು SN ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ಫಸ್ಟ್, ಈ ಫಸ್ಟ್ ಅನ್ನೋ ವರ್ಡ್ ಇರಬೇಕು. ಹಂಗ್ ಬಂದ್ರೆ SN ಯೂಸ್ ಮಾಡಬೇಕು ಅಂತ. ಈಗ SN ಫಾರ್ಮುಲಾ 20 ಅಂತ ಕೇಳ್ತಾ ಇದ್ರೆ 20 ಟರ್ಮ್ಸ್ ಅಂತ ಅಂದ್ರೆ ಅರ್ಥ ಏನು? S20 ಕಂಡುಹಿಡಿಬೇಕು. ಓಕೆ, ಸೊ ಫಸ್ಟ್ SN ಫಾರ್ಮುಲಾ ಬರೆಯೋಣ. SN = n/2 ಇಂಟು 2A + n - 1 ಇಂಟು D. SN ಏನು? ಎನ್ ಜಾಗದಲ್ಲಿ 20 ಹಾಕಿ 20 ಡಿವೈಡೆಡ್ ಬೈ 2 ಇಂಟು A ಬಂದ್ಬಿಟ್ಟು 2 ಇದೆ ಬರ್ಕೊಳ್ಳಿ, ಪ್ಲಸ್ ಇದು A. D ಬಂದ್ಬಿಟ್ಟು ಏನಾಗುತ್ತೆ? 5 - 2 ಇದು ಮೈನಸ್ ಇದು. ಸೊ D = 5 - 2 is 3. ಸೊ n - 1 ಅಂದ್ರೆ 20 - 1 20 ಟರ್ಮ್ಸ್ ಇದೆ. 20 - 1 is 19 ಇಂಟು D ಬಂದು 3. ಸೊ 2 1s 2 10s. ಫಸ್ಟ್ ಇದನ್ನ ಯಾವಾಗಲೂ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕು. S20 2 2s 4 ಆಗುತ್ತೆ, ಪ್ಲಸ್ 19 3s ಇದು 27 2 ಕ್ಯಾರಿ 3 57. ಓಕೆ, S20 = ತಿರ್ಗಾ 10 ಇಂಟು 4 + 57 ಎಷ್ಟಾಗುತ್ತೆ? 61 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 610. ನೆಕ್ಸ್ಟ್ ಹೋಗೋಣ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಬರುವಂತ ಮಾರ್ಕ್ಸ್ 3 + 2 + 1 5 + 1 ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 6 ಮಾರ್ಕ್. ಈ 6 ಮಾರ್ಕ್ ಅಲ್ಲಿ ಯಾವ ಟೈಪ್ ಆಫ್ ಕ್ವಶನ್ ಬರ್ಬೋದು? ಒಂದು 3 ಮಾರ್ಕ್ಸ್ಗೆ ವರ್ಡ್ ಪ್ರಾಬ್ಲಮ್, 2 ಮಾರ್ಕ್ಗೆ ಫ್ಯಾಕ್ಟರೈಸೇಷನ್ ಇಲ್ಲ ನೇಚರ್ ಆಫ್ ರೂಟ್ಸ್ ಇಂದ, 1 ಮಾರ್ಕ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನು?
ವೆರಿ ಸಿಂಪಲ್. ಈ ತರ ಏನಾದ್ರು ಕ್ವಶನ್ ಬಂತು ಅಂತಂದ್ರೆ ನೀವೇನ್ ಮಾಡ್ಬೇಕು, ಈಸ್ ಈಕ್ವಲ್ ಟು 0 ಮಾಡ್ಕೊಬೇಕು. ಅಂದ್ರೆ ಈ ಪ್ಲಸ್ 3x ಈ ಕಡೆ ಕರ್ಕೊಂಡ್ ಬರ್ತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಈ ಕಡೆ ಬಂದ್ರೆ ಮೈನಸ್ 3x ಆಗುತ್ತೆ. ಓಕೆ, ನೆಕ್ಸ್ಟ್ -5 ಇದೆ, ಈ -5 ಈ ಕಡೆ ಬಂದ್ರೆ ಮೈನಸ್ ಇದ್ರೆ ಪ್ಲಸ್ ಆಗ್ಬೇಕು, +5 ಇಸ್ ಈಕ್ವಲ್ ಟು 0. ಇಷ್ಟೇ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. 5 ನ ಈ ಕಡೆ ಕಳಿಸಿ, ಎಕ್ಸ್ ನ ಆ ಕಡೆ ಕಳಿಸಿ. 5 ನ ಈ ಕಡೆ ಕಳಿಸಿದ್ರೆ 5 × x+1 ಆಗುತ್ತೆ, ಎಕ್ಸ್ ನ ಆ ಕಡೆ ಕಳಿಸಿದ್ರೆ x × x ಆಗುತ್ತೆ. ಸೊ ಈಗ 5 × x ಬಂದ್ಬಿಟ್ಟು 5x ಪ್ಲಸ್ 5 × 1 ಬಂದು 5, x × x x². ಓಕೆ, ಈಗ ಎಕ್ಸ್ ನಾನು ಈ ಕಡೆ ತಗೊಂಡ್ಬಂದ್ರೆ ಈ ಕಡೆ ತಂದ್ರೆ ಏನಾಗುತ್ತೆ, -x² ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಇಲ್ಲ ಇದನ್ನು ಆ ಕಡೆ ತಗೊಂಡು ಹೋಗ್ಬೋದು, ನಿಮ್ ಇಷ್ಟ, ಹೆಂಗ್ ಬೇಕಾದ್ರೂ ಮಾಡಿ. x² ಈ ಕಡೆ ತಗೊಂಡ್ಬಂದ್ರೆ -x² ಪ್ಲಸ್ 5x ಹಂಗೆ ಇದೆ ಹಂಗೆ ಬರೀರಿ, +5 ಹಂಗೆ ಇದೆ ಹಂಗೆ ಬರೀರಿ. ಇವಾಗ ಏನ್ ಮಾಡ್ಬೇಕು, ಎಲ್ಲಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಎಲ್ಲಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, x² -5x -5 ಇಸ್ ಈಕ್ವಲ್ ಟು 0. ಇಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಏನು, ಮೇಲೆ ಕೆಳಗೆ. ಸೊ ಮೇಲ್ಗಡೆ ಏನಿರುತ್ತೆ 10 ಇರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು, ಏನೋ ಮಲ್ಟಿಪ್ಲೈ. ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ಮಾಡಿದ್ರೆ 7 ಬರಬೇಕು. ಈಗ ನಿಮ್ಗೆ ಟೇಬಲ್ಸ್ ಎಲ್ಲ ಒಣಗು ಬರುತ್ತೆ. ಟೇಬಲ್ಸ್ ಹೇಳಿ ನೋಡೋಣ. 10 ಬರುವಂತ ಟೇಬಲ್ಸ್ 5 2s 10 ಆಗೋಯ್ತು. 5 2s 10, ಇಲ್ಲಿ 5 ಇಲ್ಲಿ 2, 5 + 2 7 ಬರುತ್ತಾ, 5 + 2 ಬಂದ್ಬಿಟ್ಟು 7. ಆನ್ಸರ್ ಹೇಳ್ಬೇಕು ಅಂದ್ರೆ ನನ್ನ ಸ್ಟೈಲ್ ಅಲ್ಲಿ ಸಿಂಪಲ್. ಇದಕ್ಕೇನಿಲ್ಲ, x ಇಸ್ ಈಕ್ವಲ್ ಟು ಪ್ಲಸ್ ಇದೆಯಾ ಮೈನಸ್ ಹಾಕೊಳ್ಳಿ, ಇದಕ್ಕೇನು ಪ್ಲಸ್ ಇದೆಯಾ ಮೈನಸ್ ಹಾಕೊಳ್ಳಿ, ಇದೇ ಆನ್ಸರ್ ಬರೋದು. ಫೈನಲ್ ಆನ್ಸರ್ ಇದೇ ಬರೋದು, ಆಯ್ತಾ? ಆಮೇಲೆ ತೋರಿಸ್ತೀನಿ ನೋಡಿ. ಈಗ ನೋಡಿ x² ಪ್ಲಸ್ 7 ಏನ್ ಮಾಡಬೇಕು, 5x 2x ಆಗಿ ಸ್ಪ್ಲಿಟ್ ಮಾಡಬೇಕು. 5x ಪ್ಲಸ್ 2x ನೋಡ್ಕೊಳ್ಳಿ, ಈಗ ಪ್ಲಸ್ 10. ಓಕೆನಾ? ಈ 10 ಅನ್ನ ನಾನು ಎಂತ ಬರ್ಕೊಬಹುದು, 5 2 ಅಂತ ಬರ್ಕೊಬಹುದು. ಇವೆರಡರಲ್ಲಿ ಏನ್ ಸೇಮು, ಇವೆರಡರಲ್ಲಿ ಏನ್ ಸೇಮು ನೋಡಬೇಕು. ಇವೆರಡರಲ್ಲಿ ಸೇಮ್ ಏನು, x ಸೇಮು. 2x ಇದೆ, 1x ಆಚೆ ಹಾಕಿದ್ರೆ ಉಳ್ಕೊಡೋದು 1x. 1x ಆಲ್ರೆಡಿ ಆಚೆ ಹಾಕ್ಬಿಟ್ಟಿದೆ, ಸಿಗೋದು 5 ಪ್ಲಸ್ ಇವೆರಡು ನೋಡಿ 2 ಮತ್ತೆ 2 ಸೇಮ್ ಇದೆಯಾ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. 2 ಆಚೆ ಬಂದ್ರೆ ಒಳಗಡೆ ಇರಲ್ಲ. x ಪ್ಲಸ್ ಇನ್ನೇನಿದೆ 5 ಇದೆ, ರೈಟ್ ಡೌನ್ 5 ಇಸ್ ಈಕ್ವಲ್ ಟು 0. ಈಗ x + 5 ಸೇಮ್ ಇದೆ, x + 5 ಎರಡೂ ಕಡೆ ಸೇಮ್ ಇದೆ, ಒದ್ದೆ ಹೊರಗೆ ಹಾಕ್ಬೇಕು. ಒದ್ದೆ ಹೊರಗೆ ಹಾಕಿದ್ರೆ x + 5 ಇಂಟು ಇಲ್ಲೇನಿದೆ x ಇದೆ, ಬ್ರಾಕೆಟ್ ಪ್ಲಸ್ 2 ಇದೆ, is equal to 0. Even the product of two terms is equal to 0, then the either of the term must be equal to 0. x + 5 is equal to 0, x + 2 is equal to 0. Or ಈ +5 ಆ ಕಡೆ ಹೋದ್ರೆ -5 ಆಗುತ್ತೆ, ಈ +2 ಆ ಕಡೆ ಹೋದ್ರೆ -2 ಆಗುತ್ತೆ. ಬಂತ ಆನ್ಸರು? ಅವಾಗ ಏನ್ ಹೇಳಿದೆ, -5 -2. ಇಲ್ಲೇನಿಲ್ಲ, ಇದೇನು ಬಂದಿರುತ್ತೋ ಅದನ್ನ ಉಲ್ಟಾ ಮಾಡ್ಬಿಟ್ರೆ ಸೈನ್ನ ಆನ್ಸರ್ ಸಿಕ್ಬಿಡುತ್ತೆ. ಸಖತ್ ಈಸಿ. ಸೇಮ್ ಟೈಪ್ ಆಫ್ ಕ್ವಶನ್ ಇಲ್ಲೂ ನೋಡಿ, ಇದೇ ತರ 6 ಇದೆ, ಮೇಲ್ಗಡೆ ಬರಿಬೇಕು, 5 ಇದೆ, ಕೆಳಗಡೆ ಬರಿಬೇಕು. 3 2s 6. ಟೇಬಲ್ಸ್ ಕಲ್ತ್ಕೊಳ್ಳಿ ಸಾಕು, ಇನ್ನೇನು ಬೇಡ. 3 2s 6, 3 + 2 ಎಷ್ಟು, 5 ಬಂದ್ಬಿಡ್ತಲ್ಲ. ನೆಕ್ಸ್ಟ್ x² ಪ್ಲಸ್ 5 ಏನ್ ಬರಿಬೋದು, 2x ಪ್ಲಸ್ 3x ಪ್ಲಸ್ 6. ಇವೆರಡಲ್ಲಿ ಏನ್ ಸೇಮು, ತೆಗೆದು ಆಚೆ ಬಿಸಾಕ್ತಾ ಇರಬೇಕು. 6 ನಾನು ಸ್ಪಿಟ್ ಮಾಡ್ಕೊಬಹುದು 3 2s ಅಂತ ನೆನ್ಪಿಟ್ಕೊಳ್ಳಿ. ಇವೆರಡರಿಂದ x ಸೇಮು, x ಆಚೆ ಬಂದ್ರೆ x 2x ಇದೆ, 1x ಆಚೆ, 1x ಉಳ್ಕೊಳುತ್ತೆ. 2 ಪ್ಲಸ್ ಇವೆರಡರಲ್ಲಿ 3 ತೆಗಿಬಹುದು, x ಪ್ಲಸ್ 3 ಆಚೆ ಬಂತು, ಉಳ್ಕೊಳೋದು 2. x + 2 ಸೇಮ್ ಇದೆ, x + 2 ಆಚೆ ಬಂತು ಅಂತಂದ್ರೆ x ಪ್ಲಸ್ 3 is equal to 0. Next x + 2 is equal to 0 or x + 2 is equal to 0 or x + 3 is equal to 0. ಈ 2 ಆ ಕಡೆ ಬಂದ್ರೆ -2 ಆಗುತ್ತೆ, ಈ 3 ಆ ಕಡೆ ಬಂದ್ರೆ -3 ಆಗುತ್ತೆ. ನೀವು ಪಾಲಿನೋಮಿಯಲ್ಸ್ ಅಲ್ಲಿ ಕಲಿತೀರಲ್ಲ, ಇದೇ ಆಲ್ಫಾ ಇದೇ ಬೀಟಾ, ಇದೇ ಆಲ್ಫಾ ಇದೇ ಬೀಟಾ, ಇನ್ನೇನಿಲ್ಲ. ಇದ್ರ ಮುಂದಕ್ಕೆ ಮಾಡ್ಕೊಂಡ್ರೆ ಪಾಲಿನೋಮಿಯಲ್ಸ್ ಆಗೋಗ್ಬಿಡುತ್ತೆ ಅಷ್ಟೇ.
ನೆಕ್ಸ್ಟ್ ಬನ್ನಿ, ಇದು 2 ಮಾರ್ಕ್ಸ್ ಕ್ವಶನ್. ಇದೇ ಟೈಪಲ್ಲಿ ಬರುತ್ತೆ ಫ್ಯಾಕ್ಟರೈಸೇಷನ್. ಅದಿಲ್ಲ ಅಂದ್ರೆ ನೇಚರ್ ಆಫ್ ದ ರೂಟ್ಸು. ನೇಚರ್ ಆಫ್ ದ ರೂಟ್ ಅಂತ ಬಂದಾಗ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂಡ್ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳಿದ್ರೆ, ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು? ಡೆಲ್ಟಾ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದು ಎ, ಇದು ಬಿ, ಇದು ಸಿ. ಬಿ ಏನಿದೆ? -5 ಇದೆ. ಸೊ ಬಿ ಬಂದ್ಬಿಟ್ಟು -5 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಬಂದು 3 ಇದೆ, ಸಿ ಬಂದು 2 ಇದೆ. ಟೇಬಲ್ಸ್ ಬರಬೇಕಿಲ್ಲ ಅಷ್ಟೇ. 5 ಸ್ಕ್ವೇರ್ ಬಂದು 5 5 25 ಮೈನಸ್ ಇದ್ದಿ ಸ್ಕ್ವಯರ್ ಇದ್ರೆ ಇಲ್ಲಿ ಸ್ಕ್ವಯರ್ ಇರೋದಕ್ಕೋಸ್ಕರ ಏನಾಗುತ್ತೆ? ಮೈನಸ್ ಇದ್ರು ಪ್ಲಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. -4 3s 12, 12 2s 24. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 24 ಮೈನಸ್ 20 25 ಮೈನಸ್ 24 ಬಂದು 1 ಬರುತ್ತೆ. ಸೊ ಡೆಲ್ಟಾ ಏನಾದ್ರು ಗ್ರೇಟರ್ ದ್ಯಾನ್ 0 ಆದ್ರೆ ಯಾವ ನೇಚರ್ ಅಪ್ಪ? ಇಟ್ ಈಸ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಯಾವುದು? ಗ್ರೇಟರ್ ದ್ಯಾನ್ 0 ಆಗಿದೆ, ಅದಕ್ಕೆ +1 ಬಂದಿದೆ. ನೆಕ್ಸ್ಟ್ ಕ್ವಶನ್ ಬನ್ನಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಲ್ಲಿ ನೋಡಿ, ಇಫ್ ದೇ ಹ್ಯಾವ್ ಈಕ್ವಲ್ ರೂಟ್ಸ್ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು 0. ಓಕೆನಾ? ಸೊ ಬರೀರಿ. ನೆಕ್ಸ್ಟ್ ಏನಿದೆ? ಇದು ಎ, ಇದು ಬಿ, ಇದು ಸಿ. ಓಕೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಬಿ ಜಾಗದಲ್ಲಿ ಏನಿದೆ? 1 ಇದೆ, 1 ಸ್ಕ್ವೇರು ಮೈನಸ್ 4 ಇಂಟು ಎ ಜಾಗದಲ್ಲಿ 2 ಇದೆ, ಸಿ ಜಾಗದಲ್ಲಿ ಕೆ ಇದೆ, ಕೆ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 1 ಮೈನಸ್ 4 2s 8 ಕೆ ಇಸ್ ಈಕ್ವಲ್ ಟು 0. ಈ 8ಗೆ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ದೆನ್ ಯು ಕ್ಯಾನ್ ರೈಟ್ ದಿಸ್ ಆಸ್ 1 ಇಸ್ ಈಕ್ವಲ್ ಟು 8ಗೆ. 8ಗೆ ಮಲ್ಟಿಪ್ಲಿಕೇಶನ್ ಇದೆ, ಕೆಳಗಡೆ ಕಳಿಸಿದ್ರೆ ಕೆ ಏನ್ ಸಿಗುತ್ತೆ? ಕೆ ವಿಲ್ ಬಿ ಈಕ್ವಲ್ ಟು 1/8. ಅಷ್ಟೇ. ಇಷ್ಟನ್ನ ನೀವು ಕಲ್ತ್ಕೊಂಡ್ಬಿಟ್ರೆ 3 ಮಾರ್ಕ್ಸ್ 100% ಬರುತ್ತೆ. 18 + 3 21 ಮಾರ್ಕ್ಸ್.